ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿಸ್ ಕಿಚನ್. ಇವತ್ತು ರಕ್ಷಾಬಂಧನ ಅಂತ ನಾನು ತೆಂಗಿನಕಾಯಿನ ಉಪಯೋಗಿಸ್ಕೊಂಡು ಈ ತೆಂಗಿನಕಾಯಿ ಬರ್ಫಿನ ಮಾಡ್ತಿದ್ದೀನಿ. ನಿಮ್ಮ ಹತ್ರ 10 ನಿಮಿಷ ಟೈಮ್ ಇದ್ದರೆ ಸಾಕು, ಈಸಿಯಾಗಿ ಕ್ವಿಕ್ಕಾಗಿ ಈ ರೆಸಿಪಿನ ಮಾಡ್ಕೊಬಿಡ್ಬೋದು. ಹಬ್ಬಗಳ ಸೀಸನ್ ಆಗಿರೋದ್ರಿಂದ ತುಂಬಾ ತೆಂಗಿನಕಾಯಿಗಳು ಹಾಗೇ ಉಳ್ಕೊಂಡಿರುತ್ತೆ. ಸೊ ಕ್ವಿಕ್ಕಾಗಿ ಏನಾದರೂ ಸ್ವೀಟ್ ಮಾಡ್ಕೋಬೇಕು ಅಂದರೆ ಇದನ್ನು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಜಾಸ್ತಿ ಟೈಮ್ ಬೇಡ, ಜಾಸ್ತಿ ಯಾವ ಇಂಗ್ರೀಡಿಯೆಂಟ್ಸ್ ಕೂಡ ಬೇಡ. 1 ಕಪ್ ತೆಂಗಿನಕಾಯಿ ತುರಿ ಇದ್ದರೆ ಸಾಕು, ಈ ರೆಸಿಪಿನ ನೀವು ಆರಾಮಾಗಿ ಮಾಡ್ಕೊಬಿಡ್ಬೋದು. ಹಾಗಾದರೆ ಹೇಗೆ ಮಾಡಿದೆ ಅಂತ ನೋಡ್ಕೊಬಂದ್ಬಿಡೋಣವಾ? ಇವಾಗ ಫಸ್ಟು ನಾನು ಒಂದು ಪ್ಯಾನ್ನ ಸ್ಟವ್ ಮೇಲೆ ಇಟ್ಕೊಂಡು ಈಗ 1/2 ಕಪ್ಪಷ್ಟು ಸಕ್ಕರೆನ ನಾನಿಲ್ಲಿ ಹಾಕ್ಕೊಳ್ತಿದ್ದೀನಿ. ನೀವು ಸಕ್ಕರೆ ಬದಲು ಇಲ್ಲಿ ಬೆಲ್ಲ ಕೂಡ ನೀವು ಇಲ್ಲಿ ಸೇರಿಸ್ಕೋಬೋದು. ಈಗ ಒಂದು 2 ಟೇಬಲ್ ಸ್ಪೂನ್ಗಳಷ್ಟು ನಾನಿಲ್ಲಿ ನೀರನ್ನ ಸೇರಿಸ್ಕೊಳ್ತಿದ್ದೀನಿ. ಇವಾಗ ಇದನ್ನು ನೀಟಾಗಿ ಒಂದು ಮಿಕ್ಸ್ ಕೊಟ್ಟು ಕರಗೋಕೆ ಅಂತ ಬಿಡೋಣ. ಇದನ್ನು ನಿಮಗೆ ಜಾಸ್ತಿ ಟೈಮ್ ಇಡ್ಸೋಲ್ಲ, 30 ಸೆಕೆಂಡ್ಸ್ಗೆಲ್ಲ ಇದು ನೀಟಾಗಿ ಕರಗಿಬಿಡುತ್ತೆ. ಕರಗಿಬಿಟ್ಟು ನಮಗೆ ಇಲ್ಲಿ ಒಂದೆಳೆ ಪಾಕನ ನಾವಿಲ್ಲಿ ತೆಕ್ಕೊಳ್ಬೇಕಾಗುತ್ತೆ. ನೀವು ನೋಡ್ತಿರ್ಬೋದು ಯಾವ ಥರ ಕರಗ್ತಿದೆ ಅಂತ. ನಾನಿಲ್ಲಿ ಲೈಟಾಗಿ ಒಂದೆಳೆ ಪಾಕನ ತೊಗೊಂಡಿದ್ದೀನಿ. ನೀವು ಇಲ್ಲಿ ನೋಡ್ತಿರ್ಬೋದು, ಈ ಥರ ಕೈಗೆ ಹಚ್ಕೊಂಡು ಈ ಥರ ಮಾಡಿದ್ರೆ ಒಂದೆಳೆ ಬರ್ತಿದೆ. ಈ ಥರ ಇದ್ದರೆ ಕನ್ಸಿಸ್ಟೆನ್ಸಿ ಸಾಕು, ಜಾಸ್ತಿ ತಿಕ್ಕಾಗಿ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಈ ಥರ ತಿನ್ ಲೈನ್ ಬಂದರೆ ಸಾಕಾಗುತ್ತೆ. ಇವಾಗ ನೆಕ್ಸ್ಟು 1 ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿನ ನಾನು ತುರಿದು ಇಟ್ಕೊಂಡಿದ್ದೆ, ಅದನ್ನು ಈಗ ಇದಕ್ಕೆ ಹಾಕ್ಕೊಳ್ತಿದ್ದೀನಿ. ನೀವು ಈ ಥರ ಅಂದರೆ ತೀರ ತರ್ತರಿ ಇರಬಾರ್ದು ಅಂದರೆ ಮಿಕ್ಸಿಗೆ ಹಾಕ್ಕೊಂಡು 1-2 ರೌಂಡ್ ರುಬ್ಕೊಂಡು ಬಂದರೂ ಆಗುತ್ತೆ, ಅದು ಕೂಡ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಹಸಿ ತೆಂಗಿನಕಾಯಿನ ಹಾಕ್ಕೊಂಡು ನೀಟಾಗಿ ಒಂದೊಳ್ಳೆ ಮಿಕ್ಸ್ ಕೊಟ್ಕೊಳ್ಳಿ. ನಾನಿಲ್ಲಿ ಫುಡ್ ಕಲರ್ನ ಯೂಸ್ ಮಾಡ್ಕೊಳ್ತಿದ್ದೀನಿ. ಇದು ಪ್ಯೂರ್ಲಿ ಆಪ್ಷನಲ್, ನಿಮಗೆ ಬೇಕು ಅಂದರೆ ಮಾತ್ರ ಹಾಕ್ಕೊಳ್ಳಿ. ಅಂದರೆ ನಾನು ಯಾವಾಗಲೂ ಯೂಸ್ ಮಾಡೋಕ್ಕೆ ಹೋಗಲ್ಲ, ಇವತ್ತಷ್ಟೇ ಬರ್ಫಿ ಚೆನ್ನಾಗಿ ಕಾಣಲಿ ಅನ್ನೋದಕ್ಕೋಸ್ಕರ ಯೂಸ್ ಮಾಡ್ಕೊಳ್ತಿದ್ದೀನಿ. ಇದು ಪ್ಯೂರ್ಲಿ ಆಪ್ಷನಲ್, ನಿಮಗೆ ಬೇಕು ಅಂದರೆ ಮಾತ್ರ ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಆರೆಂಜ್ ಫುಡ್ ಕಲರ್ಗೆ ಒಂದು ಸ್ವಲ್ಪ ಅಷ್ಟೇ, ಒಂದು ಟೀ ಸ್ಪೂನಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದಕ್ಕಿಲ್ಲಿ ಸೇರಿಸ್ಕೊಳ್ತಿದ್ದೀನಿ. ನಿಮ್ಮ ಹತ್ರ ಯಾವ ಕಲರ್ ಇದೆ ಅದನ್ನು ನೀವಿಲ್ಲಿ ಸೇರಿಸ್ಕೊಳ್ಬೋದು. ಪಿಂಕು, ಗ್ರೀನು, ಯೆಲ್ಲೋ ಯಾವ ಕಲರ್ ಬೇಕಾದ್ರೂ ಸೇರಿಸ್ಕೊಳ್ಳಿ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದು ರೆಡಿ ಇದೆ ನೋಡಿ. ಇಲ್ಲಿ ನನಗೆ 1-2-3 ನಿಮಿಷ ಅಷ್ಟೇ ಟೈಮ್ ಇಡಿಸಿದೆ, ಜಾಸ್ತಿ ಏನು ಟೈಮ್ ಇಡಿಸಿಲ್ಲ. ಈಗ ಇದನ್ನು ಒಂದು ಬೌಲು ಇಲ್ಲ ಗ್ಲಾಸ್ ಜಾರ್ ಕಂಟೈನರ್ ಯಾವುದಕ್ಕಾದ್ರೂ ಒಂದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಏನೂ ಇಲ್ಲ ನಿಮ್ಮ ಹತ್ರ ಅಂದರೆ ಒಂದು ಪ್ಲೇಟು ಕೂಡ ನೀವು ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು 5 ನಿಮಿಷ ಬಿಟ್ಟು ನೀವು ಆರಾಮಾಗಿ ಯಾವ ಶೇಪ್ ಬೇಕೋ ಆ ಶೇಪಿಗೆ ನೀವು ಕಟ್ ಮಾಡ್ಕೊಳ್ಬೋದು. ನೀವಿಲ್ಲಿ ನೋಡ್ತಿರ್ಬೋದು, ನಾನಿಲ್ಲಿ ಒಂದು ಗ್ಲಾಸ್ ಜಾರ್ ತೊಗೊಂಡು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ನಾನಿಲ್ಲಿ ಗ್ಲಾಸ್ ಜಾರ್ಗೆ ಫಸ್ಟೇ ಒಂದು ಸ್ವಲ್ಪ ತುಪ್ಪನ ಸವರಿ ಇಟ್ಕೊಂಡಿದ್ದೀನಿ, ಇಲ್ಲಾಂದರೆ ಅಂಟ್ಕೊಳ್ಳೋ ಸಾಧ್ಯತೆ ಇರುತ್ತೆ. ನಿಮ್ಮ ಹತ್ರ ಬಟರ್ ಪೇಪರ್ ಏನಾದ್ರು ಇತ್ತು ಅಂದರೆ ನೀವು ಅದನ್ನು ಬೇಕಾದ್ರೂ ಯೂಸ್ ಮಾಡ್ಕೊಳ್ಬೋದು, ಅದು ಇನ್ನೂ ನೀಟಾಗಿ ಕ್ಲೀನಾಗಿ ಬರುತ್ತೆ. ನೋಡಿ, ನಾನು ನೀಟಾಗಿ ಸೆಟ್ ಮಾಡ್ಕೊಳ್ತಿದ್ದೀನಿ. ಈ ಥರ ಮೇಲಿಂದ ಪ್ರೆಸ್ ಮಾಡ್ತಾ ಸೆಟ್ ಮಾಡ್ಕೊಳ್ಳಿ. ನಿಮಗೆ ತುಂಬ ಅರ್ಜೆಂಟ್ ಏನಾದರೂ ಇತ್ತು ಅಂದರೆ ಒಂದು 5 ನಿಮಿಷ ಫ್ರಿಜ್ಜಲ್ಲಿ ಇಟ್ಟರೆ ಇದು ಸೆಟ್ ಆಗಿಬಿಡುತ್ತೆ. ಇಲ್ಲ ಪರವಾಗಿಲ್ಲ, ನಮಗೆ ಲೇಟಾಗೆ ಆಗಲಿ ಅನ್ನೋದಾದರೆ ಒಂದು 1/2 hour ಹೀಗೇ ಹೊರಗಡೆ ಇಟ್ಟರೆ ಸಾಕಾಗುತ್ತೆ, ಅದು ನೀಟಾಗಿ ಸೆಟ್ ಆಗುತ್ತೆ. ಇವಾಗ ಇಲ್ಲಿ ನೀವು ನೋಡ್ತಿರ್ಬೋದು, ಒಂದು 10 ನಿಮಿಷ ನಾನು ಇದನ್ನು ಸೆಟ್ ಆಗೋಕೆ ಅಂತ ಇಟ್ಟಿದ್ದೆ. ನೀಟಾಗಿ ಸೆಟ್ಟಾಗಿ ಗಟ್ಟಿಯಾಗಿರುತ್ತೆ. ಈಗ ಇದನ್ನು ನೀಟಾಗಿ ಡ್ಯಾಪ್ ಮಾಡಿಕೊಂಡ್ರೆ ಇದು ಆರಾಮಾಗಿ ಬಂದುಬಿಡುತ್ತೆ. ನಿಮಗೇನಾದ್ರು ಸೈಡ್ಸು ನೀಟಾಗಿ ಬರ್ತಿಲ್ಲ ಅಂದರೆ ಒಂಚೂರು ಚಾಕು ಸಹಾಯದಿಂದ ಎಡ್ಜಸ್ನ ಒಂದು ಸ್ವಲ್ಪ ತೆಕ್ಕೊಳ್ಳಿ, ಆವಾಗ ನೀಟಾಗಿ ಬರುತ್ತೆ. ನಾನಿಲ್ಲಿ ಬೇಗನೆ ತೆಗೆದಿದ್ದೀನಿ. ನಿಮ್ಮ ಹತ್ರ ಟೈಮ್ ಇತ್ತು ಅಂದರೆ ಒಂದು 1/2 hour ಬಿಟ್ಟರೆ ಇನ್ನೂ ನೀಟಾಗಿ ಶೇಪ್ಸ್ನ ಮಾಡ್ಕೊಳ್ಬೋದು. ನೀವಿಲ್ಲಿ ನೋಡ್ತಿರ್ಬೋದು, ಇನ್ನೂ ಕೂಡ ಇದು ಒಂದು ಸ್ವಲ್ಪ ಗಟ್ಟಿ ಆಗಬೇಕು. ನನ್ನ ಮಕ್ಕಳು ಕೇಳ್ತಿದ್ರು ಅಂತ ನಾನು ಬೇಗನೆ ಇಲ್ಲಿ ತೆಕ್ಕೊಂಡಿದ್ದೀನಿ. ಬಟ್ ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ನೀಟಾಗಿ ಬರ್ತಿದೆ ಅಂತ ನೀವಿಲ್ಲಿ ನೋಡ್ತಿರ್ಬೋದು. ಬಟ್ ಇದನ್ನೊಂದು 5 ಮಿನಿಟ್ಸ್, ಇನ್ನೊಂದು 5 ಮಿನಿಟ್ ಫ್ರೀಸರಲ್ಲಿ ಇಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತೆ. ಬಟ್ ಪೇಷನ್ಸ್ ಇಲ್ವಲ್ಲ, ಸೊ ಬೇಗನೆ ನಾನಿಲ್ಲಿ ತೆಕ್ಕೊಳ್ತಿದ್ದೀನಿ. ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಈ ಬರ್ಫಿ, ಇಲ್ಲಿ ನಾವು ಏನು ಯೂಸ್ ಮಾಡಿಲ್ಲ, ಜಸ್ಟ್ ಸಕ್ಕರೆ ಮತ್ತು ತೆಂಗಿನಕಾಯಿ ತುರಿ ಇಷ್ಟೇ ಯೂಸ್ ಮಾಡ್ಕೊಂಡಿರೋದು. ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ, ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಈ ರಕ್ಷಾಬಂಧನದ ದಿನ ನಿಮ್ಮ ಮನೇಲೂ ಕೂಡ ಈ ಸ್ವೀಟ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೂ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ಒಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ನೋಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.